ಆಂಧ್ರ ಪ್ರದೇಶದಲ್ಲಿ ಭಾರೀ ಸಂಚಲನ ಮೂಡಿಸಿದ ಡಿಸಿಎಂ ಪವನ್ ಕಲ್ಯಾಣ್. ಡಿಸಿಎಂ ಪವನ್ ಕಲ್ಯಾಣ್ ಅವರ ಟಿಡಿಪಿಗೆ ಸೇರ್ಪಡೆಯಾಗಿದ್ದಾರೆ ಜಗನ್ ಅವರ ಆಪ್ತ ಸ್ನೇಹಿತರು. ಮುಂದಿನ ಯೋಗಿ ಆದಿತ್ಯನಾಥ್ ಆಗಲು ಹೊರಟ ಪವನ್ ಕಲ್ಯಾಣ್ ಅಂತ ಇಡೀ ಸೌತ್ ಇಂಡಿಯಾದಲ್ಲೇ ಪವನ್ ಕಲ್ಯಾಣ್ ಈಗ ಟ್ರೆಂಡಿಂಗ್ನಲ್ಲಿದ್ದಾರೆ. ಲಡ್ಡು ಲಡಾಯಿ ಜಗಳದ ಮಧ್ಯೆ ಆಂಧ್ರದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿದ್ದು, ಆಂಧ್ರ ಪ್ರದೇಶದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿರೋ ನಟ ಪವನ್ ಕಲ್ಯಾಣ್. ಡಿಸಿಎಂ ಪವನ್ ಕಲ್ಯಾಣ್ ಈಗ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ ಜೊತೆ ಹಾಲಿ ಸಿಎಂ ಪವನ್ ಅತ್ಯಾಪ್ತ ಚಂದ್ರಬಾಬು ನಾಯ್ಡುಗೆ ಬಿಗ್ ಶಾಕ್ ಕೊಡಲು ಮುಂದಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಗೆದ್ದ ಟಿಡಿಪಿ, ಜನಸೇನಾ ಹಾಗೂ ಬಿಜೆಪಿ ಸದ್ಯ ಸಖತ್ ಜೋಶ್ನಲ್ಲೇ ಸರ್ಕಾರ ರಚನೆ ಮಾಡ್ತಿದ್ದಾರೆ. ಈ ನಡುವೆ ಲಡ್ಡು ಲಡಾಯಿ ಜೋರಾಗಿನೇ ಇದ್ದು ಪವನ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದ್ದಾರೆ. ಪವನ್ ಕಲ್ಯಾಣ್ ಆಂಧ್ರಗೆ ಮಾತ್ರವಲ್ಲ, ಇಡೀ ಸೌತ್ ಇಂಡಿಯಾದ ಯೋಗಿ ಆದಿತ್ಯನಾಥ್ ಆಗುವ ಚಾನ್ಸ್ ಇದೆ ಅಂತ ಚರ್ಚೆಯಾಗ್ತಿದೆ. ಇದರ ಬೆನ್ನಲ್ಲೇ ರಾಜಕೀಯವಾಗಿಯೂ ಪವನ್ ಕಲ್ಯಾಣ್ ಇದೀಗ ಜಗನ್ ಜೊತೆ ನಾಯ್ಡುಗೂ ಟಕ್ಕರ್ ನೀಡಿದ್ದಾರೆ. ಆಂಧ್ರ ಪ್ರದೇಶ ರಾಜಕೀಯದಲ್ಲಿ ಭಾರೀ ಸಂಚಲನ. ಜಗನ್ ಜೊತೆ ನಾಯ್ಡುಗೂ ಶಾಕ್ ಕೊಟ್ರ ಪವನ್ ಕಲ್ಯಾಣ್. ಜನಸೇನಾ ಪಕ್ಷ ಸೇರ್ಪಡೆಯಾದ ಹಲವು ನಾಯಕರು, ಮಾಜಿ ಸಚಿವರು, ಮಾಜಿ ಶಾಸಕರು ಪವನ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಜಗನ್ ಸರ್ಕಾರದಲ್ಲಿದ್ದ ಸಚಿವರು ಈಗ ಪವನ್ ಕಲ್ಯಾಣ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಜಗನ್ ಸರ್ಕಾರದಲ್ಲಿ ಸಚಿವರಾಗಿದ್ದವರು, ಶಾಸಕರಾಗಿದ್ದವರು ಪವನ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. YSRP ಬಿಟ್ಟು ಜನಸೇನೆ ಸೇರಿದ ಹಲವು ನಾಯಕರು ಪವನ್ ಕಲ್ಯಾಣ್ ಸಮ್ಮುಖದಲ್ಲೇ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಜಗನ್ ಪಾರ್ಟಿ ಜೊತೆ ಟಿಡಿಪಿಗೂ ಬಿಗ್ ಶಾಕ್ ಕೊಟ್ಟಿದ್ದಾರೆ ಪವನ್ ಕಲ್ಯಾಣ್. ಮುಂದಿನ ದಿನಗಳಲ್ಲಿ ಟಿಡಿಪಿಗೆ ಮುಳುವಾಗಲಿರುವ ಪವನ್, ಆಂಧ್ರದಲ್ಲಿ 22 ಕ್ಷೇತ್ರದಲ್ಲಿ ಸ್ಪರ್ಧಿಸಿ 22 ಗೆದ್ದಿದ್ದ ಪವನ್ ಪಾರ್ಟಿ ಇದೀಗ ಆಂಧ್ರ ರಾಜ್ಯಾದ್ಯಂತ ಪಕ್ಷ ಸಂಘಟನೆಗೆ ನಿಂತಿದ್ದಾರೆ ಪವನ್ ಕಲ್ಯಾಣ್. YSRP ನಾಯಕರ ಸೇರ್ಪಡೆಯಿಂದ ಪವನ್ಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಆಂಧ್ರದ ಕೃಷ್ಣ, ಗುಂಟೂರು, ಪ್ರಕಾಶಂ, ವಿಜಯನಗರ ಜಿಲ್ಲೆ ನಾಯಕರಿವರು. ಈ 4 ಜಿಲ್ಲೆಗಳಲ್ಲಿ ಈಗ ಜನಸೇನಾ ಪಕ್ಷಕ್ಕೆ ಭಾರೀ ಬಲ ಬಂದಂತಾಗಿದೆ. ಸದ್ಯ ಟಿಡಿಪಿ ಪ್ರಾಬಲ್ಯ ಹೊಂದಿರೋ ಕ್ಷೇತ್ರಗಳಲ್ಲಿ ಜನಸೇನಾಗೆ ಬಲ ಬಂದಂತಾಗಿದ್ದು, ಮುಂದಿನ ದಿನಗಳಲ್ಲಿ ಚಂದ್ರಬಾಬು ನಾಯ್ಡುಗೆ ಇದು ಕಂಟಕವಾಗಲಿದೆ. ಈಗಲೇ ಪಕ್ಷವನ್ನ ಸದೃಢವಾಗಿ ಕಟ್ಟಲು ಪವನ್ ಕಲ್ಯಾಣ್ ಪ್ಲಾನ್ ಮಾಡಿಕೊಂಡಿದ್ದು, ಯಾಕಂದ್ರೆ ಒಂದ್ ಕಡೆ ನಾಯ್ಡುಗೆ ವಯಸ್ಸಾಯಿತು, ಜೊತೆಗೆ ಟಿಡಿಪಿ ಮೈತ್ರಿ ಪಕ್ಷ ಕೂಡ ಹೌದು. ಜಗನ್ ಪಾರ್ಟಿಯನ್ನ ಮುಗಿಸಿದ್ರೆ ಆಂಧ್ರದಲ್ಲಿ ಆಗ ಟಿಡಿಪಿ ಮತ್ತು ಜನಸೇನಾ ಪಕ್ಷಗಳು ಉಳಿಯುತ್ತವೆ. ಮುಂದೆ ಸಿಎಂ ಆಗಲು ಪವನ್ ಕಲ್ಯಾಣ್ ಈಗಲೇ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಪವನ್ ವರ್ಸಸ್ ನಾಯ್ಡು ಆಗಿ ಪರಿವರ್ತನೆ ಆದರೂ ಅಚ್ಚರಿ ಪಡಬೇಕಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.